ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ರು. ಭಾರತ ದೇಶ ಆಯಿಲ್ ವ್ಯಾಪಾರ ಮಾಡ್ತಿದೆಯಲ್ಲ, ಅಮೇರಿಕಾ ರಷ್ಯಾ ಪಕ್ಕ ಇರೋ ರಾಷ್ಟ್ರದಲ್ಲಿ ಮಿಸೈಲ್ಗಳಿರಲಿ, ಸೇನಾ ತಾಣನೇ ಕಟ್ಟಬಹುದು. ಆದರೆ ಅದು ಸಭ್ಯಸ್ಥರ ನಡವಳಿಕೆ. ಯಾವುದೇ ಯುದ್ಧಕ್ಕೆ ಎರಡು ಮುಖ ಇರುತ್ತೆ. ಒಂದು ಅಪರಾಧಿಗಳು, ಕ್ರಿಮಿನಲ್ಸ್ ಅಥವಾ ಅಗ್ರೆಸರ್ಸ್ ಅಂತಾರೆ ಯುದ್ಧದ ದೃಷ್ಟಿಲಿ. ಇನ್ನೊಂದು ಕಡೆ ಬಲಿಪಶು, ವಿಕ್ಟಿಮ್ಸ್. ಈ ಪ್ರಪಂಚದ ಮುಖ್ಯ ಆಟಗಾರರು ಅಂತ ಅಂದರೆ ಉಳಿದ ಪ್ರಪಂಚ ಎರಡು ಗುಂಪಾಗಿ ಡಿವೈಡ್ ಆಗಿದೆ. ವೆಸ್ಟ್ ಸಂಸ್ಥೆಗಳ ವ್ಯಾಪಾರ ಮತ್ತು ವಹಿವಾಟುಗಳಿಗೆ ಧಕ್ಕೆ ತರೋ ಹಾಗೆ ಯಾವ ರಾಷ್ಟ್ರನೂ ಬೆಳಿಬಾರ್ದು, ಆ ಥರ ತುಳಿದು ಹಾಕೋಕ್ಕೆ ಸ್ಯಾಂಕ್ಷನ್ಸ್ ಬಳಸ್ತಿದೆ. ವೆಸ್ಟ್ ಸಂಸ್ಥೆಗಳು ಈ ರಾಷ್ಟ್ರದ ಜೊತೆ ಯಾರು ವ್ಯಾಪಾರ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರೆ ಅದು ಸ್ಯಾಂಕ್ಷನ್ಸ್, ಬಹಿಷ್ಕಾರ. ಸ್ಯಾಂಕ್ಷನ್ಸ್ ಹಾಕಿದ್ಮೇಲೆ ಯಾವ ರಾಷ್ಟ್ರನೂ ಸ್ಯಾಂಕ್ಷನ್ಸ್ ಹಾಕಿರೋ ರಾಷ್ಟ್ರದ ಜೊತೆಗೆ ವ್ಯಾಪಾರ ಮಾಡೋಕ್ಕೆ ಆಗೋದೇ ಇಲ್ಲ ಅಂದರೆ ಅದು ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮಿಂದ. ಸ್ಯಾಂಕ್ಷನ್ಸ್ ಅನ್ನೋ ಪದನ ನೀವು ಕೇಳಿರ್ಬೋದು. ವಿಶೇಷವಾಗಿ ರಷ್ಯಾ ಯುಕ್ರೇನ್ನ ದಾಳಿ ಮಾಡಿದ ಮೇಲೆ ಸ್ಯಾಂಕ್ಷನ್ಸ್ ಪದ ತುಂಬ ಕಾಮನ್ ಆಗೋಗಿದೆ. ಈ ಸ್ಯಾಂಕ್ಷನ್ಸ್ ಅಂದರೆ ಏನು? ಹಳೆ ಕಾಲದಲ್ಲಿ ಬಹಿಷ್ಕಾರ ಅಂತ ಹಾಕ್ತಿದ್ರು ಹಳ್ಳಿಗಳಲ್ಲಿ. ಯಾರಾದರೂ ತಪ್ಪು ಮಾಡಿದ್ರೆ ಆ ವ್ಯಕ್ತಿ ಮತ್ತು ಅವನ ಕುಟುಂಬದ ಮೇಲೆ ಬಹಿಷ್ಕಾರ ಹಾಕ್ತಿದ್ರು. ಆ ವ್ಯಕ್ತಿಗೆ ಅಥವಾ ಅವನ ಕುಟುಂಬಕ್ಕೆ ಯಾರೂ ಸಹಾಯ ಮಾಡೋ ಹಾಗಿಲ್ಲ, ಯಾರೂ ಊಟ ಕೊಡೋ ಹಾಗಿಲ್ಲ, ಆ ಕುಟುಂಬದಿಂದ ಯಾರೂ ಊರೊಳಗೆ ಬರೋ ಹಾಗಿಲ್ಲ, ಈ ಥರ. ಇದೇ ಸ್ಯಾಂಕ್ಷನ್ಸ್. ಈ ಸ್ಯಾಂಕ್ಷನ್ಸ್ನ ಯಾರು ಯಾವ ರೀತಿ ಬೇಕಾದರೂ ಹಾಕ್ಬೋದು. ಆದರೆ ಅಮೆರಿಕಾ, ಯುನೈಟೆಡ್ ನೇಷನ್ಸ್ ಮತ್ತು ಯುರೋಪ್ ಈ ಮೂರನ್ನು ಒಟ್ಟಿಗೆ ವೆಸ್ಟ್ ಸಂಸ್ಥೆಗಳು ಅಂತ ಕರಿಬೋದು. ಈ ವೆಸ್ಟ್ ಸಂಸ್ಥೆಗಳು ಸ್ಯಾಂಕ್ಷನ್ಸ್ ಹಾಕಿದ್ರೆ ಮಾತ್ರನೇ ಎಲ್ಲರೂ ಅದನ್ನು ಪಾಲಿಸೋದು. ಯಾಕೆಂದರೆ ವೆಸ್ಟ್ ಸಂಸ್ಥೆಗಳ ಹತ್ರ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ಅಂತ ಇದೆ. ಭಾರತದಲ್ಲಿ UPI ಪೇಮೆಂಟ್ ಇದೆಯಲ್ಲ, ಆ ಥರ. ನೀವು ಬೇರೆ ಯಾವುದೇ ದೇಶಕ್ಕೆ ಹಣ ಕಳಿಸ್ಬೇಕು ಅಂದರೆ ಈ ಸ್ವಿಫ್ಟ್ ಸಿಸ್ಟಮ್ನ ಮೂಲಕನೇ ಕಳಿಸ್ಬೇಕು. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯಾವುದೇ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಬೇಕು ಅಂದರೆ ಸ್ವಿಫ್ಟ್ ಸಿಸ್ಟಮ್ ಬೇಕೇ ಬೇಕು. ಸೊ ವೆಸ್ಟ್ ಸಂಸ್ಥೆಗಳು ರಷ್ಯಾ ರಾಷ್ಟ್ರದ ಜೊತೆಗೆ ಯಾವ ರಾಷ್ಟ್ರನೂ ವ್ಯಾಪಾರ ಮಾಡೋ ಹಾಗಿಲ್ಲ ಅಂದರೆ ಅದು ಸ್ಯಾಂಕ್ಷನ್ಸ್. ಈ ಸ್ಯಾಂಕ್ಷನ್ಸ್ ಹಾಕಿದ ಮೇಲೆ ಸ್ವಿಫ್ಟ್ ಸಿಸ್ಟಮಲ್ಲಿ ರಷ್ಯಾನ ಫ್ರೀಸ್ ಮಾಡಿ ಬಿಡ್ತಾರೆ. ಆವಾಗ ಯಾರೂ ರಷ್ಯಾ ಜೊತೆ ವ್ಯಾಪಾರ ಮಾಡೋ ಹಾಗಿಲ್ಲ, ಯಾರೂ ಮಾಡೋಕ್ಕೂ ಆಗಲ್ಲ. ಅದು ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್. ಸ್ಯಾಂಕ್ಷನ್ಸ್ ಹಾಕಿದ ರಾಷ್ಟ್ರ ಒಬ್ಬೊಬ್ಬ ಅಂದರೆ 1 ವರ್ಷ ಸಾಗ್ಬೋದು, ಅಷ್ಟರಲ್ಲಿ ಬರ್ಬಾದಾಗೋಗುತ್ತೆ. ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ರು. ಭಾರತ ದೇಶ ಆಯಿಲ್ ವ್ಯಾಪಾರ ಮಾಡ್ತಿದೆಯಲ್ಲ, ಅದು ಇನ್ನೊಂದು ಕತೆ. ಮೊದಲನೇ ಕಾರಣ, ಯುರೋಪ್ ರಾಷ್ಟ್ರಗಳಿಗೆ ಗ್ಯಾಸ್ ಸಪ್ಲೈ ಮಾಡೋಕ್ಕೆ ರಷ್ಯಾ ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ. ಸೊ ಯುರೋಪ್ ರಾಷ್ಟ್ರ ರಷ್ಯಾ ಹತ್ರ ಗ್ಯಾಸ್ ವ್ಯಾಪಾರ ಮುಂದುವರಿಸಿದೆ. ಇದರಿಂದ ಭಾರತದ ಆಯಿಲ್ ವ್ಯಾಪಾರದ ಮೇಲೆ ಬೆರಳು ತೋರ್ಸೋಕ್ಕೆ ವೆಸ್ಟ್ ಸಂಸ್ಥೆಗಳಿಗೆ ಆಗ್ತಿಲ್ಲ. ಎರಡನೇ ಕಾರಣ, ರಷ್ಯಾ ಮತ್ತು ಭಾರತದ ನಡುವೆ ಆಯಿಲ್ ವ್ಯಾಪಾರ ಭಾರತದ ಕರೆನ್ಸಿಲಿ ನಡೀತಿದೆ. ಸೊ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ನ ಅವಶ್ಯಕತೆ ಇಲ್ಲ. ಈ ಸ್ವಿಫ್ಟ್ ಸಿಸ್ಟಮ್ ಬೇಕೇ ಬೇಕು ಅನ್ನೋ ಒಂದೇ ಕಾರಣಕ್ಕೆ ವೆಸ್ಟ್ ಸಂಸ್ಥೆಗಳು ಅದನ್ನು ಅತೀ ದೊಡ್ಡ ಮಟ್ಟದಲ್ಲಿ ದುರುಪಯೋಗ ಮಾಡ್ತಿದ್ದಾರೆ ಅವ್ರ ಲಾಭಕ್ಕೆ. ಯಾರು ಯಾವ ರಾಷ್ಟ್ರನೂ ಆರ್ಥಿಕವಾಗಿ ಆಗಲಿ ಮತ್ತೊಂದು ವಿಷಯವಾಗಲಿ ಅವ್ರ ಮಟ್ಟಕ್ಕೆ ಬೆಳಿಬಾರ್ದು, ಆ ಥರ. ಸ್ಯಾಂಕ್ಷನ್ಸ್ ಅನ್ನೋ ಪದ ಮೊದಲನೇ ಬಾರಿಗೆ ಪ್ರಪಂಚ ಕೇಳಿದ್ದು World War II ನಂತರ. ಯಾವ ರಾಷ್ಟ್ರ ಈ ಪ್ರಪಂಚದ ಶಾಂತಿ ವ್ಯವಸ್ಥೆಗೆ ಕುತ್ತು ತರೋ ಕೆಲಸ ಮಾಡುತ್ತೋ ಆ ರಾಷ್ಟ್ರನ ಬಹಿಷ್ಕಾರ ಮಾಡಿ ಅಂದರೆ ಸ್ಯಾಂಕ್ಷನ್ಸ್ ಹಾಕಿ ದಾರಿಗೆ ತರೋ ಒಂದು ಆಯುಧ. ಆದರೆ ಈ ವೆಸ್ಟ್ ಸಂಸ್ಥೆಗಳ ದುರಾಸೆ ಮತ್ತು ಕೊಳಕು ಮನಸ್ಥಿತಿಯಿಂದ ಕಳೆದ 30-40 ವರ್ಷಗಳಿಂದ ನಡೀತಿರೋ ಎಲ್ಲ ಸಂಘರ್ಷಗಳು ಮತ್ತು ಯುದ್ಧಗಳಿಗೆ ಈ ಸ್ಯಾಂಕ್ಷನ್ಸೇ ಕಾರಣ ಆಗಿಬಿಟ್ಟಿದೆ. ಸ್ಯಾಂಕ್ಷನ್ಸ್ ಒಂದು ಬುಲೆಟ್ ಇದ್ದಂಗೆ. ಆ ಬುಲೆಟ್ನ ಹೊಡೆಯೋಕ್ಕೆ ಬಂದೂಕು ಸ್ವಿಫ್ಟ್ ಸಿಸ್ಟಮ್. ಈ ಸ್ವಿಫ್ಟ್ ಸಿಸ್ಟಮ್ ಅನ್ನೋ ಬಂದೂಕಿಂದ ಸ್ಯಾಂಕ್ಷನ್ಸ್ ಅನ್ನೋ ಗುಂಡು ಹೊಡಿತಿರೋ ಒಂದು ಕೆಟ್ಟ ಮನುಷ್ಯನೇ ವೆಸ್ಟ್ ಸಂಸ್ಥೆಗಳು. ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಯಾವ ನಾಯಕ ಆಫ್ರಿಕಾ ಖಂಡದ ಮೇಲೆ ಅಥವಾ ಅರಬ್ ರಾಷ್ಟ್ರಗಳ ಮೇಲೆ ಈ ವೆಸ್ಟ್ ಸಂಸ್ಥೆಗಳಿಗೆ ಇರೋ ಕಂಟ್ರೋಲ್ಗೆ ಕುತ್ತು ತರೋ ಪ್ಲ್ಯಾನ್ ಮಾಡ್ತಾರೋ ಆ ನಾಯಕರನ್ನು ವೆಸ್ಟ್ ಸಂಸ್ಥೆಗಳು ಏನೋ ಒಂದು ಸುಳ್ಳು ಕತೆ ಹೇಳಿ ಸಂಚು ಮಾಡಿ ಸಾಯಿಸ್ತಾರೆ ಅಂತ. ಇದಕ್ಕೆ ಒಳ್ಳೆಯ ಉದಾಹರಣೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಪೆಟ್ರೀಸ್ ಲುಮುಂಬಾರ ಹತ್ಯೆ. ಇನ್ನೂ 100 ಉದಾಹರಣೆಗಳಿವೆ ಬಿಡಿ. ಅಮೇರಿಕಾ ಸರ್ಕಾರ ತನ್ನ ವೆಬ್ಸೈಟಲ್ಲೇ ಸುದ್ದಿಗೋಷ್ಠಿ ಕೊಟ್ಟಿದೆ, ರಷ್ಯಾ ಪರ ನಾಯಕ ಪೆಟ್ರೀಸ್ ಲುಮುಂಬಾರನ್ನು ನಮ್ಮ ಸಹಾಯದಿಂದ ಅಲ್ಲಿನ ರೆಬಲ್ ಗ್ರೂಪ್ಗಳು ಸೆರೆ ಹಿಡಿದು ಸಾಯಿಸಿದ್ದಾರೆ ಅಂತ.
ಯಾವ ರಾಷ್ಟ್ರದ ನಾಯಕನನ್ನು ಸಾಯಿಸೋದು ಅಷ್ಟು ಸುಲಭದ ಕೆಲಸ ಅಲ್ವೋ ಆವಾಗ ಆ ರಾಷ್ಟ್ರದ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ತಾರೆ. ಉದಾಹರಣೆಗೆ ಕ್ಯೂಬಾದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ ಕಾರಣ ರಷ್ಯಾ ರಾಷ್ಟ್ರ ಕ್ಯೂಬಾದಲ್ಲಿ ಮಿಸೈಲ್ಗಳನ್ನು ಇಟ್ಟಿದ್ದಾರೆ ಅಂತ. ಅಮೇರಿಕಾ ರಷ್ಯಾ ಪಕ್ಕ ಇರೋ ರಾಷ್ಟ್ರದಲ್ಲಿ ಮಿಸೈಲ್ಗಳಿರಲಿ, ಸೇನಾ ತಾಣನೇ ಕಟ್ಟಬಹುದು, ಆದರೆ ಅದು ಸಭ್ಯಸ್ಥರ ನಡವಳಿಕೆ. ಆದರೆ ರಷ್ಯಾ ಅಮೇರಿಕಾ ಪಕ್ಕದಲ್ಲಿರೋ ಕ್ಯೂಬಾದಲ್ಲಿ ಮಿಸೈಲ್ಗಳನ್ನು ಇಡೋ ಆಗಿಲ್ಲ. ಅದು ವಿಶ್ವದ ಶಾಂತಿ ವ್ಯವಸ್ಥೆಗೆ ಬೆದರಿಕೆ. ಹೇಗಿದೆ ನೋಡಿ ವೆಸ್ಟ್ ಸಂಸ್ಥೆಗಳ ಹಿಪೋಕ್ರಸಿ. ಮಾಡೋದು ಒಂದು, ಮಾತಾಡೋದು ಇನ್ನೊಂದು. ಹಿಪೋಕ್ರಸಿಗೆ ಇನ್ನೊಂದು ಹೆಸರು ವೆಸ್ಟ್ ಸಂಸ್ಥೆಗಳು ಅಂತ ಹೇಳ್ಬೋದು. ಸ್ಯಾಂಕ್ಷನ್ಸ್ ಹಾಕಿದ ಮೇಲೂ ಆಗಬೇಕಾಗಿರೋ ಕೆಲಸ ಆಗ್ತಿಲ್ಲ ಅಂದರೆ ಏನೋ ಒಂದು ಕತೆ ಸೃಷ್ಟಿ ಮಾಡಿ ಆ ರಾಷ್ಟ್ರನ ದಾಳಿ ಮಾಡಿ ಲಕ್ಷಾಂತರ ಸಾರ್ವಜನಿಕರ ಜೊತೆಗೆ ಆ ನಾಯಕರನ್ನ ಸಾಯಿಸ್ತಾರೆ. ಉದಾಹರಣೆಗೆ ಇರಾಕ್ನ ಸದಾಮ್ ಹುಸೇನ್, ಲಿಬಿಯಾದ ಮೊಹಮ್ಮದ್ ಗಡಾಫಿ. ನಿಮ್ಮ ದೇಶದ ನಾಯಕರು ಯಾರಾಗಿರಬೇಕು ಅನ್ನೋದು ಎಷ್ಟು ಮುಖ್ಯ ಅನ್ನೋ ವಿಷಯಕ್ಕೆ ಮುಂದೆ ಬರೋ ನೂರಾರು ವರ್ಷಗಳ ಕಾಲ ಉದಾಹರಣೆಯಾಗಿ ಯುಕ್ರೇನ್ ರಾಷ್ಟ್ರದ ಅಧ್ಯಕ್ಷ ವೊಲೋದಿಮಿರ್ ಝೆಲೆನ್ಸ್ಕಿ ಅವರನ್ನು ಬಳಸಲಾಗುತ್ತೆ. ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ಯುಕ್ರೇನ್ನ ರಾಷ್ಟ್ರದ ಅಧ್ಯಕ್ಷ ವೊಲೋದಿಮಿರ್ ಝೆಲೆನ್ಸ್ಕಿ ಅವರು ಒಬ್ಬ ಹಾಸ್ಯ ನಟ. ಇವತ್ತು ಅಮೇರಿಕಾ ಮಾತು ಕೇಳಿಕೊಂಡು ರಷ್ಯಾ ಮೇಲೆ ದಾಳಿ ನಡೆಸೋದು ಎಂಥ ದೊಡ್ಡ ಮಟ್ಟದಲ್ಲಿ ದಡ್ಡತನ ಅಂತ ಯಾರ ಕೈಲೂ ಲೆಕ್ಕ ಹಾಕೋಕ್ಕಾಗಲ್ಲ. ಅಮೇರಿಕ ರಾಷ್ಟ್ರ ಇರಾಕ್, ಸಿರಿಯಾ, ಇರಾನ್ ಇನ್ನೂ 10 ರಾಷ್ಟ್ರಗಳಲ್ಲಿ ಮಾಡಿದ ಕೊಳಕು ರಾಜಕೀಯ ಈ ರಷ್ಯಾ ರಾಷ್ಟ್ರದಲ್ಲಿ ನಡೀಲಿಲ್ಲ. ಅದಕ್ಕೆ ಯುಕ್ರೇನ್ನ ಜನರನ್ನು ಬಲಿಪಶು ಮಾಡಿ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದೆ. ಅದೃಷ್ಟನೋ ದುರದೃಷ್ಟನೋ ಕಾಲನೇ ಹೇಳಬೇಕು, ರಷ್ಯಾ ಇವತ್ತು ಒಂದು ತಕ್ಕ ಮಟ್ಟಿಗೆ ಸ್ಯಾಂಕ್ಷನ್ಸ್ನ ಜಯಿಸಿದೆ. ಯುರೋಪ್ನ ರಾಷ್ಟ್ರಗಳಾದ ಫ್ರಾನ್ಸ್, ಜರ್ಮನಿ, ಬ್ರಿಟನ್, ಬೆಲ್ಜಿಯಂ, ಪೋರ್ಚುಗಲ್ ಮತ್ತು ಇಟಲಿ 1884ರಲ್ಲಿ ಆಫ್ರಿಕಾ ಖಂಡನ ಒಂದು ಕೇಕ್ ಥರ ಹಂಚ್ಕೋತಾರೆ. ಇವತ್ತಿಗೂ ಆಫ್ರಿಕಾ ರಾಷ್ಟ್ರಗಳಲ್ಲಿರೋ ರೆಬಲ್ ಗ್ರೂಪ್ಸ್ಗಳಿಗೆ ಅಸ್ತ್ರಶಸ್ತ್ರಗಳನ್ನು ಕೊಟ್ಟು ಅಲ್ಲಿನ ವ್ಯವಸ್ಥೆನ ಗಬ್ಬೆಬರಿಸಿ ಇಂಡೈರೆಕ್ಟಾಗಿ ಆಫ್ರಿಕಾ ಖಂಡನ ಈ ಯುರೋಪ್ ರಾಷ್ಟ್ರಗಳು ಕಂಟ್ರೋಲಲ್ಲಿ ಇಟ್ಕೊಂಡಿದೆ. ಯಾವುದೇ ಯುದ್ಧಕ್ಕೆ 2 ಮುಖ ಇರುತ್ತೆ. ಒಂದು ಅಪರಾಧಿಗಳು, ಕ್ರಿಮಿನಲ್ಸ್ ಅಥವಾ ಅಗ್ರೆಸರ್ಸ್ ಅಂತಾರೆ ಯುದ್ಧದ ದೃಷ್ಟಿಯಲ್ಲಿ. ಇನ್ನೊಂದು ಕಡೆ ಬಲಿಪಶು, ವಿಕ್ಟಿಮ್ಸ್. ಉದಾಹರಣೆಗೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ ರಾಷ್ಟ್ರ ಬಲಿಪಶು. ಅಪರಾಧಿ ರಷ್ಯಾ ಅಂತಿರೋ ಇಲ್ಲ ಅಮೇರಿಕಾ ಅಂತಿರೋ ಅದು ನಿಮಗೆ ಬಿಟ್ಟಿದ್ದು. ಅರಬ್ ರಾಷ್ಟ್ರಗಳಲ್ಲಿ ನಡೆದಿರೋ ಅಥವಾ ನಡೀತಿರೋ ಯಾವುದೇ ಯುದ್ಧ ತಗೊಳ್ಳಿ, ಬಲಿಪಶು ಯಾರು, ಅಪರಾಧಿ ಯಾರು ಅಂತ ವಾದ ನಡೆದ್ರೆ 2 ಕಡೆ ವ್ಯಾಲಿಡ್ ಪಾಯಿಂಟ್ಗಳಿರ್ತವೆ. ಒಂದು ಕಡೆ ಜಾಸ್ತಿ ಇರ್ಬೋದು, ಒಂದು ಕಡೆ ಕಡಿಮೆ ಇರ್ಬೋದು. ಆದರೆ ವ್ಯಾಲಿಡ್ ಪಾಯಿಂಟ್ಸ್ಗಳು ವಾದ ಮಾಡೋ 2 ಕಡೆನೂ ಇರ್ತವೆ. ಆದರೆ ಈ ಆಫ್ರಿಕಾ ಖಂಡದ ವಿಷಯವಾಗಿ ನನಗೆ ತಿಳಿದಿರೋ ಹಾಗೆ ಇಡೀ ಪ್ರಪಂಚದಲ್ಲಿ ಒಂದು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿನೂ ಇಲ್ವೇನೋ. ಯುದ್ಧದ ವಿಷಯವಾಗಿ ಆಫ್ರಿಕಾ ಖಂಡದ ರಾಷ್ಟ್ರ ಅಪರಾಧಿ ಅನ್ನೋಕೆ. ಈ ಒಂದು ಆಫ್ರಿಕಾದ ಮಗುದು ವಿಡಿಯೋ ನೋಡಿ. ಇಡೀ ಜಗತ್ತಿಗೆ ಭಿಕ್ಷೆ ಹಾಕೋ ಅಥವಾ ಹಾಕ್ತಿರೋ ತಕ್ಕ ಮಟ್ಟಕ್ಕೆ ಹಾಕೋಕ್ಕೆ ಸಾಮರ್ಥ್ಯ ಇರೋ ಆಫ್ರಿಕಾ ರಾಷ್ಟ್ರಗಳ ಪರಿಸ್ಥಿತಿ ಇದು. ಮತ್ತು ಆಫ್ರಿಕಾದ ಒಂದು ದೇಶ ಬುರ್ಕಿನಾ ಫಾಸೋ ಅನ್ನೋ ಒಂದು ರಾಷ್ಟ್ರದ ಅಧ್ಯಕ್ಷ ಇಬ್ರಾಹಿಂ ಟ್ರೌರೆ ಅವರ ಹೇಳಿಕೆ ನೋಡಿ. 14 African countries still use French colonial currency. 50% of these countries' central bank reserves sit in the French treasury. France applies negative interest to this money, so we pay France to use our own money. Through this system, France transfers $500 billion worth of resources from Africa every year. Does anyone write about this? No. But when France gives Africa 10 billion euros in aid, it makes headlines. ಈ ವ್ಯಕ್ತಿ ಯಾವತ್ತೋ ಸತ್ತೋಗ್ಬೇಕಾಗಿತ್ತು. ಇದೇ ರಾಷ್ಟ್ರದ ಇನ್ನೊಂದು ಜನಪ್ರಿಯ ನಾಯಕ ಥಾಮಸ್ ಸೆಂಕರ ಥರ. ಯಾಕೆ ಅಂದರೆ ಈ ಥಾಮಸ್ ಸೆಂಕರ ಆಗಲಿ ಇಬ್ರಾಹಿಂ ಟ್ರೌರೆ ಆಗಲಿ ವೆಸ್ಟ್ ಸಂಸ್ಥೆಗಳ ತಾಳಕ್ಕೆ ಕುಣಿಲಿಲ್ಲ, ಕುಣಿತನೂ ಇಲ್ಲ. ಇವತ್ತು ಈ 37 ವರ್ಷದ ನಾಯಕ ಬದುಕಿರೋ ಒಂದೇ ಕಾರಣ ರಷ್ಯಾ ಕೊಡ್ತಾ ಇರೋ ಸೆಕ್ಯೂರಿಟಿ. ಈ ಪ್ರಪಂಚದ ಮುಖ್ಯ ಆಟಗಾರರು ಅಂತ ಅಂದರೆ ಆಫ್ರಿಕಾ ಖಂಡ. ಇದನ್ನು ಯುರೋಪಿನ 3-4 ರಾಷ್ಟ್ರಗಳು ಇಂಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಾ ಇವೆ.
ಇಡೀ ಪ್ರಪಂಚಕ್ಕೆ ಭಿಕ್ಷೆ ಹಾಕುವಷ್ಟು ಸಂಪತ್ತಿದೆ ಆಫ್ರಿಕಾದಲ್ಲಿ, ನೈಸರ್ಗಿಕವಾಗಿ ಹೊಂದಿರೋ ಸಂಪತ್ತು. ಅರಬ್ ರಾಷ್ಟ್ರಗಳು, ಇಲ್ಲಿ ಏನಿದೆ ಅಂತ ನಾನು ಹೇಳಬೇಕಿಲ್ಲ, ಇದನ್ನು ಅಮೆರಿಕ ಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಿದೆ. ಉಳಿದ ಪ್ರಪಂಚ 2 ಗುಂಪಾಗಿ ಡಿವೈಡ್ ಆಗಿದೆ. ಒಂದು ನೇಟೋ ಸಂಸ್ಥೆಯ ರಾಷ್ಟ್ರಗಳು, ಅಮೆರಿಕ, ಯುರೋಪ್ ಮತ್ತು ಇನ್ನೂ ಕೆಲವು ರಾಷ್ಟ್ರಗಳು. ಎರಡನೆಯದು ರಷ್ಯಾ, ಚೈನಾ, ಭಾರತ, ಒಂದೇ ಪದದಲ್ಲಿ ಬ್ರಿಕ್ಸ್ ಸಂಸ್ಥೆ. ಇವತ್ತು ಎಲ್ಲ ಕಡೆ ಯುದ್ಧದ ಸನ್ನಿವೇಶ. 3ನೇ ವಿಶ್ವಯುದ್ಧಕ್ಕೆ ಒಂದೇ ಹೆಜ್ಜೆ ಬಾಕಿ ಇರೋದು. ಎಲ್ಲರೂ ಅಂದ್ಕೊಂಡಿರೋದು ಈ ಪರಿಸ್ಥಿತಿಗೆ ಕಾರಣ ಹಲವಾರು ರಾಷ್ಟ್ರಗಳು, ಹಲವಾರು ನಾಯಕರು, ಹಲವಾರು ಕಾರಣಗಳು ಅಂತ. ಉದಾಹರಣೆಗೆ ಇಸ್ರೇಲ್ ಗಾಜಾ ವಾರ್, ಇಸ್ರೇಲ್ ಇರಾನ್ ವಾರ್, ರಷ್ಯಾ ಯುಕ್ರೇನ್ ವಾರ್, ಇಂಡಿಯಾ ಪಾಕಿಸ್ತಾನ್ ವಾರ್ ಮತ್ತು ಚೈನಾ ತೈವಾನ್ ವಾರ್, ಇಷ್ಟರಲ್ಲೇ ನಡೆಯುತ್ತೆ. ಸುಮ್ಮನೆ ಹಿಂಗೆ ಮುಂದೆ ಹೋಗಿ ಫಸ್ಟ್ ರೈಟ್ ತಗೊಳ್ಳಿ ಅಲ್ಲೇ ಸಿಗುತ್ತೆ ಅನ್ನೋ ಥರ. ಈ ಎಲ್ಲ ಯುದ್ಧಗಳಿಗೆ ಅಡಿಪಾಯ US ಡಾಲರ್, ಅಂತಾರಾಷ್ಟ್ರೀಯ ಕರೆನ್ಸಿಯಾಗಿಯೇ ಉಳಿಬೇಕು ಅನ್ನೋ ಹುಚ್ಚುತನ ಮತ್ತು ದುರಾಸೆ. ವೆಸ್ಟ್ ಸಂಸ್ಥೆಗಳ ವ್ಯಾಪಾರ ಮತ್ತು ವಹಿವಾಟುಗಳಿಗೆ ಧಕ್ಕೆ ತರೋ ಹಾಗೆ ಯಾವ ರಾಷ್ಟ್ರನೂ ಬೆಳಿಬಾರ್ದು, ಆ ಥರ ತುಳಿದು ಹಾಕೋಕ್ಕೆ ಸ್ಯಾಂಕ್ಷನ್ಸ್ ಬಳಸ್ತಿದೆ. ವೆಸ್ಟ್ ಸಂಸ್ಥೆಗಳು ಈ ರಾಷ್ಟ್ರದ ಜೊತೆ ಯಾರು ವ್ಯಾಪಾರ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರೆ ಅದು ಸ್ಯಾಂಕ್ಷನ್ಸ್, ಬಹಿಷ್ಕಾರ. ಸ್ಯಾಂಕ್ಷನ್ಸ್ ಹಾಕಿದ್ಮೇಲೆ ಯಾವ ರಾಷ್ಟ್ರನೂ ಸ್ಯಾಂಕ್ಷನ್ಸ್ ಹಾಕಿರೋ ರಾಷ್ಟ್ರದ ಜೊತೆಗೆ ವ್ಯಾಪಾರ ಮಾಡೋಕ್ಕೆ ಆಗೋದೇ ಇಲ್ಲ ಅಂದರೆ ಅದು ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮಿಂದ. ಎಲ್ಲರೂ US ಡಾಲರಲ್ಲೇ ವ್ಯಾಪಾರ ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ, ವಿಧಿ ಇಲ್ಲದೆ US ಡಾಲರಲ್ಲೇ ಮಾಡ್ತಿರೋದು ಇನ್ನೊಂದು ಕತೆ. ಅದಕ್ಕೆ ಕಾರಣನೇ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್. ಸ್ಯಾಂಕ್ಷನ್ಸ್ ಏನು ಅಂತ ಇವಾಗ ನಿಮಗೆ ಅರ್ಥ ಆಗಿರ್ಬೋದು. ಇವಾಗ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ಏನು ಅಂತ ಮಾತಾಡೋಣ. ಸ್ವಿಫ್ಟ್ಗೆ ಒಂದು ಫುಲ್ ಫಾರ್ಮ್ ಇದೆ, ಸೊಸೈಟಿ ಆಫ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫಿನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ಸ್ ಅಂತ. ಇದು ಒಂದು ಪೇಮೆಂಟ್ ನೆಟ್ವರ್ಕ್. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಣ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಸ್ವಿಫ್ಟ್ ಸಿಸ್ಟಮ್ ಬೇಕೇ ಬೇಕು, ಬೇರೆ ಯಾವುದೇ ಆಪ್ಷನ್ ಸದ್ಯಕ್ಕಿಲ್ಲ. ಈ ಸ್ವಿಫ್ಟ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ದೇಶದ UPI, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಮೇಲ್ಮಟ್ಟದಲ್ಲಿ UPI ಹೇಗೆ ವರ್ಕ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಹಣ ಕಳಿಸೋ ವ್ಯಕ್ತಿ, ಇಲ್ಲಿ ಅವರ ಹೆಸರು ಮಂಜಣ್ಣ ಅವರ ಮೊಬೈಲ್ಗೆ ಹಾಕ್ಕೊಂಡಿರೋ ಪೇಮೆಂಟ್ ಅಪ್ಲಿಕೇಶನ್. ಹಣ ತಗೊಳ್ಳೋ ವ್ಯಕ್ತಿ, ಇಲ್ಲಿ ಅವರ ಹೆಸರು ರಾಜಣ್ಣ ಕೂಡ ಅವರ ಮೊಬೈಲಲ್ಲಿ ಯಾವುದೋ ಒಂದು ಪೇಮೆಂಟ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ಹಣ ಕಳಿಸೋ ವ್ಯಕ್ತಿ ಆಗಲಿ, ಹಣ ತಗೊಳ್ಳೋ ವ್ಯಕ್ತಿ ಆಗಲಿ, ಅವರ ಪೇಮೆಂಟ್ ಅಪ್ಲಿಕೇಶನ್ನ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಮಾಡಿರ್ತಾರೆ. ಅದೇ ಮೊಬೈಲ್ ನಂಬರ್ ಅವರ ಬ್ಯಾಂಕ್ ಅಕೌಂಟ್ಗೂ ಲಿಂಕ್ ಆಗಿರುತ್ತೆ. ಇಲ್ಲಿ ರಾಜಣ್ಣ ಅವರ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಅಪ್ಲಿಕೇಶನ್ UPI ಇಂಟರ್ಫೇಸ್ಗೆ ಸೂಚನೆ ಕೊಡುತ್ತೆ. UPI ಇಂಟರ್ಫೇಸ್ ಮಂಜಣ್ಣ ಅವರ ಬ್ಯಾಂಕಿಗೆ ರಿಕ್ವೆಸ್ಟ್ ಕಳಿಸುತ್ತೆ. ಮಂಜಣ್ಣ ಅವರ ಬ್ಯಾಂಕು ಹಣ ಇದೆ ಮತ್ತು ಡಿಡಕ್ಟ್ ಕೂಡ ಆಗಿದೆ ಅಂತ UPIಗೆ ವಾಪಸ್ ಸೂಚನೆ ಕೊಡುತ್ತೆ. UPI ಇಂಟರ್ಫೇಸ್ ರಾಜಣ್ಣ ಅವರ ಪೇಮೆಂಟ್ ಅಪ್ಲಿಕೇಶನ್ ಮೂಲಕ ರಾಜಣ್ಣ ಅವರ ಬ್ಯಾಂಕ್ಗೆ ಹಣ ಕಳಿಸುತ್ತೆ. ರಾಜಣ್ಣ ಅವರ ಬ್ಯಾಂಕ್ ಹಣ ಬಂದ ಕನ್ಫರ್ಮೇಷನ್ UPIಗೆ ಕೊಡುತ್ತೆ ಮತ್ತು UPI ರಾಜಣ್ಣ ಅವರ ಪೇಮೆಂಟ್ ಅಪ್ಲಿಕೇಶನ್ಗೆ ಸೂಚನೆ ಕೊಡುತ್ತೆ. ಇವಾಗ ಕಾಲ್ಪನಿಕವಾಗಿ ಅಂದ್ಕೊಳ್ಳಿ, ನಮ್ಮ ದೇಶದಲ್ಲಿ ₹1, ₹2, ₹5, ₹10, ₹50, ₹100, ₹200, ₹500 ಯಾವುದೇ ಥರದ ನೋಟ್ಗಳು ಇಲ್ಲ ಅಂತ. ಬರೀ UPI ಪೇಮೆಂಟ್, ಮೊಬೈಲಿಂದ ಮಾಡೋ ಪೇಮೆಂಟ್ ಅಷ್ಟೇ ಇರೋದು ಅಂತ. ನೀವು ಏನೇ ಮಾಡಿದ್ರೂ ನಿಮ್ಮ ಮೊಬೈಲ್ನ ಮೂಲಕ UPI ಉಪಯೋಗಿಸ್ಕೊಂಡೇ ಮಾಡಬೇಕು ಅಂತ ಅಂದ್ಕೊಳ್ಳಿ. ಇವಾಗ ನಿಮಗೆ UPIಗೆ ಆ್ಯಕ್ಸಸ್ ಇಲ್ಲ ಅಂದ್ಕೊಳ್ಳಿ. ನೀವು ಹೇಗೆ ಪೇಮೆಂಟ್ ಮಾಡ್ತೀರಾ? ದಿನ ಬೇಕಾಗಿರೋ ಊಟ ಬಟ್ಟೆಗೆ ಏನು ಮಾಡ್ತೀರಾ? ಸ್ನೇಹಿತರು ಸಂಬಂಧಿಕರು ಸಹಾಯ ಮಾಡ್ತಾರೆ ಅಂತ ವಿತಂಡವಾದ ಬೇಡ, ಅವರೆಲ್ಲ 1 ತಿಂಗಳು ಸಹಾಯ ಮಾಡ್ಬೋದು. ಮಕ್ಕಳು ಸ್ಕೂಲ್ ಫೀಸ್ ಹೇಗೆ ಕಟ್ತೀರಾ? ಇವಾಗ ಸ್ವಿಫ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸ್ವಿಫ್ಟ್ ಸಿಸ್ಟಮ್ ನಿಖರವಾಗಿ ಸ್ವಲ್ಪ ಬೇರೆ ಥರ ವರ್ಕ್ ಆಗುತ್ತೆ. ಬಟ್ ಓವರಾಲ್ ಈ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ಮತ್ತು ಅದರ ದುರುಪಯೋಗಗಳನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಕೊಡೋ ಈ ಎಕ್ಸ್ಪ್ಲನೇಷನ್ ಸಾಕು. ಈಗ ನಮ್ಮ UPIನ ಸ್ವಿಫ್ಟ್ ಸಿಸ್ಟಮ್ಗೆ ಬದಲಾಯಿಸೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೇಮೆಂಟ್ ಅಪ್ಲಿಕೇಶನ್ಗಳು ಇಲ್ಲ. ಸೊ ಪೇಮೆಂಟ್ ಅಪ್ಲಿಕೇಶನ್ಗಳನ್ನು ತೆಗೆದುಬಿಡ್ತೀನಿ. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಒಂದು ರಾಷ್ಟ್ರನೇ ಅಂದ್ಕೊಳ್ಳಿ, ಕೊನೆಗೆ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯಾ ರಾಷ್ಟ್ರಗಳಿಂದನೇ ಗುರುತಿಸೋದು. ಸೊ ದೇಶಗಳ ಹೆಸರು ಹಾಕೋಣ. ಪೇಮೆಂಟ್ ಮಾಡ್ತಿರೋದು
ಜಪಾನಿನ ವ್ಯಕ್ತಿ, ಸಂಸ್ಥೆ ಅಥವಾ ಜಪಾನ್ ಸರ್ಕಾರನೇ ಅನ್ಕೊಳ್ಳಿ. ಪೇಮೆಂಟ್ ತಗೋತಿರೋದು ರಷ್ಯಾದ ವ್ಯಕ್ತಿ, ಸಂಸ್ಥೆ ಅಥವಾ ರಷ್ಯಾ ಸರ್ಕಾರ. ಇವಾಗ ವೆಸ್ಟ್ ಸಂಸ್ಥೆಗಳು ಅವ್ರ ತಾಳಕ್ಕೆ ಕುಣಿತಿಲ್ಲ ಅಂತ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ತಾರೆ ಅನ್ಕೊಳ್ಳಿ. ರಷ್ಯಾದ ಯಾವ ವ್ಯಕ್ತಿ, ಸಂಸ್ಥೆ ಅಥವಾ ರಷ್ಯಾದ ಸರ್ಕಾರ ಯಾವುದೇ ಥರ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋಕ್ಕೆ ಆಗೋಲ್ಲ. ಈ ಪರಿಸ್ಥಿತಿಲಿ ರಷ್ಯಾ ಹಬ್ಬಬ್ಬ ಅಂದರೆ ಒಂದು ವರ್ಷದ ಒಳಗೆ ಬರ್ಬಾದಾಗೋಗುತ್ತೆ. ಯಾರಿಗೂ ಕೆಲಸ ಇಲ್ಲ, ಊಟಕ್ಕೆ ಗತಿ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಈ ಥರ ಒಂದು ವ್ಯವಸ್ಥೆ ಯಾವ ರಾಷ್ಟ್ರ ಈ ಪ್ರಪಂಚದ ಶಾಂತಿ ವ್ಯವಸ್ಥೆಗೆ ಕುತ್ತು ತರೋ ಕೆಲಸ ಮಾಡುತ್ತೋ ಆ ರಾಷ್ಟ್ರನ ಬಹಿಷ್ಕಾರ ಮಾಡಿ, ಅಂದರೆ ಸ್ಯಾಂಕ್ಷನ್ಸ್ ಹಾಕಿ ದಾರಿ ತರೋಕ್ಕೆ ಪರಿಚಯ ಮಾಡಿಸಿದ ವ್ಯವಸ್ಥೆನ ವೆಸ್ಟ್ ಸಂಸ್ಥೆಗಳು ಅವರ ಲಾಭಕ್ಕೆ ದುರುಪಯೋಗ ಮಾಡೋ ಮಟ್ಟ ಅತಿರೇಕ ಆಗೋಗಿದೆ. ಭಾರತ ರಾಷ್ಟ್ರ ರಷ್ಯಾ ರಾಷ್ಟ್ರದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ S-400 ನಮ್ಮ ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ವ್ಯಾಪಾರ ಮಾಡಿದ್ರೆ ಸ್ಯಾಂಕ್ಷನ್ಸ್ ಅಂತು ಅಮೇರಿಕ. ಪಾಕಿಸ್ತಾನಕ್ಕೆ 4th ಜನರೇಷನ್ ಫೈಟರ್ ಜೆಟ್ಸ್ಗಳನ್ನು ಕೊಟ್ಟು ಪಾಕಿಸ್ತಾನ ಅಪರಾಧಿ ದೇಶ ಆಗಿರೋದ್ರಿಂದ ಭಾರತದ ದೇಶ ಸಾಮರ್ಥ್ಯದ ವಿಷಯವಾಗಿ ಒಂದು ಕೈ ಮೇಲಿರಬೇಕು ಅಂತ ನಾವು 5th ಜನರೇಷನ್ ಫೈಟರ್ ಜೆಟ್ಸ್ ವ್ಯಾಪಾರ ಮಾಡ್ತೀವಿ ಅಂದರೂ ಅಮೇರಿಕ 5th ಜನರೇಷನ್ ಫೈಟರ್ ಜೆಟ್ಗಳನ್ನು ಮಾರಲು ಸಿದ್ಧ ಇರಲಿಲ್ಲ. ಬೇಡ ಬಿಡಿ, ನಾವು ರಷ್ಯಾ ರಾಷ್ಟ್ರ ಹತ್ರ 5th ಜನರೇಷನ್ ಫೈಟರ್ ಜೆಟ್ಸ್ನ ವ್ಯಾಪಾರ ಮಾಡ್ತೀವಿ ಅಂದರೆ ಮತ್ತೆ ಸ್ಯಾಂಕ್ಷನ್ಸ್ ಅಂತಾರೆ. ಬೇರೆ ರಾಷ್ಟ್ರಗಳ ಮೇಲೆ ಮಾಡಿರೋ ಅತ್ಯಾಚಾರಗಳಿಗೆ ಹೋಲಿಸಿದ್ರೆ ಭಾರತಕ್ಕೆ ಮಾಡಿರೋ ಅಥವಾ ಕೊಟ್ಟಿರೋ ತೊಂದರೆ ಸಾಸಿವೆ ಕಾಳಷ್ಟು ಇಲ್ಲ. ಸಿರಿಯಾ ಮೇಲೆ 2011ರಲ್ಲಿ ಜ್ಞಾಪಕಕ್ಕಿಟ್ಕೊಳ್ಳಿ, 2011ರಲ್ಲಿ ಅಮೇರಿಕ ಸ್ಯಾಂಕ್ಷನ್ಸ್ ಹಾಕುತ್ತೆ. ಕಾರಣ, ಅಮೇರಿಕ ಸರ್ಕಾರದ ವೆಬ್ಸೈಟ್ ಪ್ರಕಾರ ಸಿರಿಯಾದ ಆಡಳಿತಗಾರ ಬಶಾರ್ ಅಲ್ ಅಸದ್ ಮಾಡಿರೋ ಮಾನವ ಹಕ್ಕುಗಳ ಉಲ್ಲಂಘನೆ. ಜ್ಞಾಪಕಕ್ಕಿರಲಿ, ಸ್ಯಾಂಕ್ಷನ್ಸ್ ಹಾಕಿದ್ದು 2011, ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ 2011ರ ಮುಂಚೆ ಅಂತ. 2011ರಲ್ಲಿ ಈ ವೆಸ್ಟ್ ಸಂಸ್ಥೆಗಳು ಒಂದು ಯೋಜನೆ ಮಾಡ್ತಾರೆ. ಸಿರಿಯಾ ಮತ್ತು ಸುತ್ತಮುತ್ತ ರಾಷ್ಟ್ರಗಳಲ್ಲಿರೋ ರೆಬಲ್ ಗ್ರೂಪ್ಗಳಿಗೆ ತಮ್ಮ ಬೆಂಬಲ ಕೊಟ್ಟು ಬಶಾರ್ ಅಲ್ ಅಸದ್ರನ್ನು ಸಾಯಿಸೋ ಯೋಜನೆ. ಈ ರೆಬಲ್ ಗ್ರೂಪ್ಗಳು ನಡೆಸೋ ಸಂಘರ್ಷದಲ್ಲಿ 6 ಲಕ್ಷ ಜನ ಜೀವ ಕಳ್ಕೊತಾರೆ. 1,20,00,000 ಜನ ವಲಸೆ ಹೋಗೋ ಪರಿಸ್ಥಿತಿ ಬರುತ್ತೆ ಸಿರಿಯಾದಲ್ಲಿ. ಇವಾಗ ನೀವೇ ಹೇಳಿ, ಮಾನವ ಹಕ್ಕುಗಳ ಉಲ್ಲಂಘನೆ 2011ರ ಮುಂಚೆ ಸಿರಿಯಾದ ನಾಯಕ ಸರ್ವಾಧಿಕಾರಿ ಬಶಾರ್ ಅಲ್ ಅಸದ್ ಮಾಡಿದ್ದೋ ಇಲ್ಲ 2011ರ ನಂತರ ವೆಸ್ಟ್ ಸಂಸ್ಥೆಗಳು ಮಾಡಿದ್ದೋ ಅಂತ. ಸಿರಿಯಾದ ನಾಯಕನನ್ನು ಸಾಯಿಸೋಕ್ಕೆ ಯೋಜನೆ ಯಾಕೆ ಶುರುವಾಯಿತು ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ಲ. ಆ ಹೊತ್ತಿನ ದಿನಗಳಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಪೈಪ್ಲೈನ್ ಯೋಜನೆ ನಡೀತಿತ್ತು ಅರಬ್ ರಾಷ್ಟ್ರಗಳಲ್ಲಿ. ಒಂದು ಪೈಪ್ಲೈನ್ ಯೋಜನೆ ಅಮೇರಿಕ ಮಾತು ಕೇಳೋ ರಾಷ್ಟ್ರಗಳಲ್ಲಿ, ಸೊ ಅಮೇರಿಕಾಗೆ ಲಾಭ ಆಗುತ್ತೆ. ಇನ್ನೊಂದು ಪೈಪ್ಲೈನ್ ರಷ್ಯಾ ಮಾತು ಕೇಳೋ ರಾಷ್ಟ್ರಗಳಲ್ಲಿ, ಸೊ ರಷ್ಯಾಗೆ ಲಾಭ. ಈ ಎರಡೂ ಪೈಪ್ಲೈನ್ ಯೋಜನೆಗಳಲ್ಲಿ ಇದ್ದ ಕಾಮನ್ ರಾಷ್ಟ್ರ ಸಿರಿಯಾ. ಸೊ ಸಿರಿಯಾ ಯಾವ ಪೈಪ್ಲೈನ್ ಯೋಜನೆಗೆ ಒಪ್ಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿರಿಯಾ ರಾಷ್ಟ್ರ ಅಂದರೆ ಸಿರಿಯಾದ ನಾಯಕ ಬಶಾರ್ ಅಲ್ ಅಸದ್ ರಷ್ಯಾಗೆ ಲಾಭ ಆಗೋ ಪೈಪ್ಲೈನನ್ನು ಒಪ್ಕೊಳ್ಳುತ್ತೆ. ಸೊ ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿರೋ ಥರ ಅಮೇರಿಕ ಯಥಾ ಪ್ರಕಾರವಾಗಿ ಅದೇ ಯೋಜನೆ ಮಾಡುತ್ತೆ. ಬಶಾರ್ ಅಲ್ ಅಸದ್ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾನೆ, ಸಿರಿಯಾ ಜನರಿಗೆ ನಾವು ಸ್ವತಂತ್ರ ಕೊಡಿಸ್ತೀವಿ ಅಂತ ಹೇಳಿ ಯಥಾ ಪ್ರಕಾರ ಸ್ವತಂತ್ರ ಕೊಡಿಸ್ಬೇಕಾಗಿರೋ ಜನರನ್ನೇ ಸಾಯಿಸಿಬಿಟ್ರು. ಕೊನೆಯದಾಗಿ ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಂದು ಯುದ್ಧದ ಅಡಿಪಾಯ $, ಅಂತಾರಾಷ್ಟ್ರೀಯ ಕರೆನ್ಸಿಯಾಗಿಯೇ ಮುಂದುವರಿಬೇಕು ಅನ್ನೋ ಒಂದು ದುರಾಸೆ. ಈ ವಿಡಿಯೋಯಿಂದ ಸ್ಯಾಂಕ್ಷನ್ಸ್ ಅಂದರೆ ಏನು, ಸ್ಯಾಂಕ್ಷನ್ಸ್ನ ಯಾವ ರೀತಿ ಜಾರಿಗೆ ತರ್ತಿದ್ರು ಮತ್ತು ದುರುಪಯೋಗ ಮಾಡ್ತಿದ್ರು ಅಂತ ನಿಮಗೆಲ್ಲ ತಿಳಿದಿದೆ ಅನ್ಕೋತೀನಿ. ಧನ್ಯವಾದಗಳು.